ಹಾಯ್ ಫ್ರೆಂಡ್ಸ್, ತಾಯಿ ಕೆಳವಿ ಇದು ತಮಿಳ್ ಫಿಲಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಒಂದು ಸಿನಿಮಾ ಸ್ಟಾರಿಂಗ್ ರಾಧಿಕಾ ಶರತ್ ಕುಮಾರ್. ಇನ್ನು ಈ ಕತೆ ಶುರುವಾಗೋದು ಒಂದು ಊರಲ್ಲಿ ಒಂದು ಅಜ್ಜಿ ಇರುತ್ತೆ. ಆ ಅಜ್ಜಿ ಕಂಡ್ರೆ ಎಲ್ಲರಿಗೂ ಭಯ. ಯಾಕೆ ಅಂದರೆ ಆ ಅಜ್ಜಿ ಎಲ್ಲರಿಗೂ ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡೋಕ್ಕೆ ಪ್ರತಿದಿನ ಅವ್ರ ಹಿಂದೆ ಅಲಿತಾ ಇರುತ್ತೆ. ಇನ್ನು ಈ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ ಅಷ್ಟು ಗಟ್ಟಿಯಾಗಿ ಓಡಾಡ್ಕೊಂಡಿರುವಂಥ ಅಜ್ಜಿಗೆ ಏನೋ ಒಂದು ಸೀರಿಯಸ್ ಆಗಿ ಹೆಲ್ತ್ ಇಶ್ಯೂ ಆಗಿ ಬೆಡ್ ರಿಡನ್ ಆಗಿಬಿಡುತ್ತೆ. ಇನ್ನು ಈ ವಿಷಯ ಕೇಳಿ ಅಜ್ಜಿಯ 3 ಜನ ಗಂಡು ಮಕ್ಕಳು ಮತ್ತು ಅಳಿಯ, ಸೊ ಇಷ್ಟು ಜನ ನೋಡೋದಕ್ಕೆ ಬರ್ತಾರೆ. ಮತ್ತು ಅವರು ಬರೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಆ ಅಜ್ಜಿ ಹತ್ರ ಇರೋವಂಥ ಒಂದು ದುಡ್ಡು ಎಲ್ಲರ ಹತ್ರ ಬಡ್ಡಿ ಇಸ್ಕೊಂಡು ದುಡ್ಡು ಸೇವ್ ಮಾಡ್ಕೊಂಡಿರುತ್ತೆ. ಮತ್ತು ನಾವು ಹೋಗಿ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಎಷ್ಟು ಸಿಗುತ್ತೋ ಅಷ್ಟು ನಾವು ಹಂಚ್ಕೊಂಡು ಬರೋಣ ಅನ್ನೋ ಒಂದೇ ಒಂದು ದುರುದ್ದೇಶದಿಂದನೂ ಅವ್ರ ಮಕ್ಕಳು ಬರ್ತಾರೆ. ಇನ್ನು ಅವ್ರ ಮಕ್ಕಳಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ ಅಜ್ಜಿ 20 ವರ್ಷದಿಂದ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಚೀಟಿ ಆಗ್ತಾ ಇರುತ್ತೆ. ಮತ್ತು ರೀಸೆಂಟಾಗಿ ಅದನ್ನು ವಿಡ್ರಾ ಮಾಡಿರುತ್ತೆ. ಚೀಟಿಯಿಂದ ಬಂದಿರೋದು ಏನು ರಿಟರ್ನ್ಸ್ ಬಂದಿರುತ್ತೋ ಅದನ್ನು ಅಂತ ಒಂದು ವಿಷಯ ಅವ್ರ ಮಕ್ಕಳ ಕಿವಿಗೆ ಬೀಳುತ್ತೆ. ಅಲ್ಲಿಂದ ಅಸಲಿ ಕತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮಜಾ ಸ್ಟಾರ್ಟ್ ಆಗುತ್ತೆ ಈ ಕಥೆಯಲ್ಲಿ. ಯಾಕೆಂದರೆ ಅಲ್ಲಿ ತನಕ ಊರವರಿಂದ ಹಿಡಿದು ಅವ್ರ ಮಕ್ಕಳಿಂದ ಹಿಡಿದು ಎಲ್ಲರೂ ಅಜ್ಜಿ ಯಾವಾಗ ಸಾಯುತ್ತೋ ಅಂತ ಕಾಯ್ತಾ ಇರ್ತಾರೆ. ಮತ್ತು ಈ ವಿಷಯ ತಿಳಿದ ಮೇಲಿಂದ ಅವ್ರ ಮಕ್ಕಳು ಏನು ಮಾಡ್ತಾರೆ, ಆ ಅಜ್ಜಿನ ಬದುಕಿಸ್ಕೊಳ್ಳೋದಕ್ಕೆ ನಾನಾ ರೀತಿ ಪ್ರಯತ್ನ ಪಡ್ತಾರೆ. ಇನ್ನು ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇದೆ, ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಮತ್ತು ಹಾಗೆ ಒಂದು ಬ್ಯೂಟಿಫುಲ್ ಮೆಸೇಜ್ ಸಹಿತ ಇದೆ. ಇನ್ನು ಆ್ಯಕ್ಟಿಂಗ್ ವಿಷಯಕ್ಕೆ ಬರೋದಾದರೆ ಮೇನ್ ಲೀಡು ರಾಧಿಕಾ ಮೇಡಮ್ಮು, ರಾಧಿಕಾ ಶರತ್ ಕುಮಾರ್ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಮತ್ತು ಪ್ರತಿಯೊಂದು ಸೀನಲ್ಲೂ ಕೂಡ ಎಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತು ನನ್ನ ಪ್ರಕಾರ ಈ ಮೂವಿಗೆ ಅವ್ರಿಗೆ ಅವಾರ್ಡ್ ಸಿಗೋದಂತೂ ಗ್ಯಾರಂಟಿ. ಇನ್ನು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಈ ಮೂವಿಯಲ್ಲಿ ಕಮಲ್ ಹಾಸನ್ ಆ್ಯಕ್ಟ್ ಮಾಡಿರುವಂತಹ ಮೂವಿ ಸಾಂಗ್ಸ್ಗಳನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅಂದರೆ ಪ್ರತಿಯೊಂದು ಸಿಚುಯೇಷನ್ಗೂ ತಕ್ಕಂಗೆ ಅಚ್ಚುಕಟ್ಟಾಗಿ ಅದು ಯಾವ್ಯಾವ ಸಾಂಗ್ ಮ್ಯಾಚ್ ಆಗುತ್ತೋ ಎಲ್ಲನೂ ಸಖತ್ತಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಇನ್ನು ಡೈರೆಕ್ಷನ್ ವಿಷಯಕ್ಕೆ ಬರೋದಾದರೆ 100ಗೆ 200 ಮಾರ್ಕ್ಸ್ ಕೊಡ್ಬೋದು. ಯಾಕೆಂದರೆ ನೀವು ದುರ್ಬೀನಾಗಿ ಹುಡುಕಿದ್ರೂ ಒಂದು ನೆಗೆಟಿವ್ ಕೂಡ ಸಿಗಲ್ಲ. ಅಷ್ಟು ಚೆನ್ನಾಗಿ ಫಸ್ಟಿಂದ ಲಾಸ್ಟ್ ತನಕ ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತೆ ಫಿಲಮ್ಮು. ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ ಸ್ಕ್ರೀನ್ ಪ್ಲೇ ಅಂತೂ ಅಲ್ಟಿಮೇಟಾಗಿ ಬಂದಿದೆ, ನಿಮ್ಗೆ ಎಲ್ಲೂ ಬೋರ್ ಆಗೋದಿಲ್ಲ. ಇನ್ನು ನನ್ನ ಪ್ರಕಾರ ಇದೊಂದು ಮಸ್ಟ್ ವಾಚ್ ಸಿನಿಮಾ. ಯಾರು ನೋಡಿಲ್ಲ ಇನ್ನು ನೋಡಿ, ಮಿಸ್ ಮಾಡ್ಕೋಬೇಡಿ. ಥಿಯೇಟ್ರಲ್ಲೇ ಹೋಗಿ ನೋಡಿ, ಇಂಥ ಮೂವಿಗೆ ಎನ್ಕರೇಜ್ಮೆಂಟ್ ಕೊಡಿ. ಇನ್ನು ನನ್ನ ಕಡೆಯಿಂದ ಈ ಮೂವಿಗೆ 5 ಔಟ್ ಆಫ್ 5 ರೇಟಿಂಗ್ ಕೊಡ್ತಾ ಇದ್ದೀನಿ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.